ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತದೆ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ ಈ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನು ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನು ಚೌಲ್ಟ್ರಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನು ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 to 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಇಲ್ಲಿ ರಾಮನಗರದಿಂದ ನಮ್ಮನ್ನು ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ, ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ, ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳ ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಅಲ್ಪ ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ? ನಾನು ಸೈಯದ್ ಮೆಹಬೂಬ್, ಜನಾಭರ ಅಭಿವೃದ್ಧಿ ಪರ ಹೋರಾಟಗಾರ ಹಾಗೂ JDU ಮಾಜಿ ಮೈನಾರಿಟಿ ಅಧ್ಯಕ್ಷ. ಸರ್ SIR ಒಂದು ಒಳ್ಳೆ ವೋಟರ್ ಅಭಿಯಾನ ನಡೀತಾ ಇದೆ. ರಾಜ್ಯಾದ್ಯಂತ ಎಲ್ಲ ಕಡೆ ಸುಮಾರು ಟೈಮ್ ಇದೆ, 1 ತಿಂಗಳು ಪೂರ್ತಿ. ಮೊನ್ನೆ ಭೇಟಿಯಾಗಿದ್ದೆ. ಅಪಾಯಿಂಟ್ಮೆಂಟ್ ಸಿಕ್ಕಿದಾಗ ನಮ್ಮ ಎಲೆಕ್ಷನ್ ಆಫೀಸರ್ ಹತ್ರ, ಅನ್ಬು ಕುಮಾರ್ ಹತ್ರ ಸುಮಾರು ಚರ್ಚೆ ಮಾಡಬೇಕಾಗಿದೆ. ಹಾಗೂ ನಮ್ಮ ಮುಸ್ಲಿಂ ಜನಾಂಗಕ್ಕೆ ನಾವು ಅಲ್ಲೆಲ್ಲ ಪದೇ ಮನವಿ ಮಾಡ್ತಾಯಿದ್ದೀವಿ. ನಿಮ್ಮ 2002 ಯಾವುದೋ ಯಾವ ಲಿಸ್ಟಲ್ಲಿತ್ತು, ಎಲ್ಲಿತ್ತು ತಾವೆಲ್ಲ, ಅಲ್ಲಿ ಒಂದು BLOವನ್ನು ಅಧಿಕಾರಿಗಳು ಬರ್ತಾರೆ, ಸಮೀಕ್ಷೆ ಮಾಡ್ತಾರೆ. ನೀವು ಆ ಜಾಗದಲ್ಲಿ ಇಲ್ಲ ಅಂದರೆ ನಮಗೆ ಇನ್ನೂ ಅವಕಾಶ ಸಿಗುತ್ತೆ. ಮತ್ತು ನೀವು ಇಲ್ಲ ಅಂದರೆ ಡೇಟಲ್ಲೂ ನೀವು ಮತ್ತೆ ಅವ್ರಿಗೆ ಭೇಟಿ ಆಗ್ಬೋದು. ಒಂದು ಫಾರ್ಮ್, ಎಮರ್ಜೆನ್ಸಿ ಫಾರ್ಮ್ ಕೊಡ್ತಾರೆ, ಅದನ್ನು ಭರ್ತಿ ಮಾಡಬೇಕು. ಈ ಥರದ ಮಾಹಿತಿ ನಾವು ಎಲ್ಲ ಕಡೆ ಕೊಡ್ತಾಯಿದ್ದೀವಿ. ಇದಕ್ಕಿದ್ದಂಗೆ ಇವಾಗ ನಮ್ಮ ಕುಮಾರಣ್ಣನವರು ರಾಮನಗರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಿಸ್ಟೇಕ್ ಆಗಿದೆ, ಒಂದು ಮದುವೆ ಛತ್ರದಲ್ಲಿ ಏನು ಎಲ್ಲರಿಗೂ ಸೇರಿಸಿ ವೋಟರ್ ID ಕಲೆಕ್ಟ್ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲಿ ಎಲ್ಲರಿಗೂ BLO ಅವರು ಅಲ್ಲೇ ಫಿಲಪ್ ಮಾಡ್ತಾರೆ, ಎಮರ್ಜೆನ್ಸಿ ಫಾರ್ಮ್ ಅಲ್ಲೇ ಫಿಲಪ್ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮಾಹಿತಿ. ಕುಮಾರಣ್ಣ ಅವರು 2 ಸತಿ ಮುಖ್ಯಮಂತ್ರಿ ಆಗಿದ್ದರು, ಸುಮಾರು ಸೇವೆ ಮಾಡಿದ್ದಾರೆ. ಅದು ನಾವೆಲ್ಲ ಸೆಕ್ಯುಲರು, ಯಾವ ಜಾತಿಗೆ ನಾವು ಸೀಮಿತ ಅಲ್ಲ ಅಂತ ಹೇಳಿಕೆ ಮೊದಲೇ ಕೊಡ್ತಾಯಿದ್ರು. ಅದೇ 2 ಸತಿ ಮುಖ್ಯಮಂತ್ರಿ ಆದ್ರೂ ಅವರಿಗೆ ಅಷ್ಟೊಂದು ಜ್ಞಾನ ಇದೆಯಾ ಇಲ್ಲ ಗೊತ್ತಿಲ್ಲ. ಇವಾಗ ಇದ್ದಕ್ಕಿದ್ದಾಗೆ 10,000 20,000 ಜನ ಅಲ್ಲಿಂದ ಬಾಂಗ್ಲಾದೇಶದಿಂದ ರಾಮನಗರ ಬರಬೇಕಂದ್ರೆ ಅದಕ್ಕೆ ಕಾರಣ ಯಾರು, ಯಾವ ಥರ ಬಂದರು ಅವರು? ಇದ್ರ ಮುಂಚೆ ನೀವು ಅಲ್ಲಿ ಗೆಲ್ತಾ ಇದ್ರಿ. ಇಲ್ಲಿ ಒಬ್ಬ FL ಅನ್ಸಾರಿ ಅವರು ಅಂತ ನಿಮಗೆ ನಿಮ್ಮ ಮಗನಿಗೆ ಸೋಲಿಸಿದ್ದು ನಾಚಿಕೆಗೀಡಾಯಿತು. ಅಲ್ಲಿ ನಿಮಗೆ
ಯಾವ ಥರ ನೀವು ಸೇಡು ತೀರಿಸ್ಕೋಬೇಕಂತ ಗೊತ್ತಾಗಲಿಲ್ಲ. ಇವಾಗ ವೋಟ್ರ್ ಅಲ್ಲಿ ಕದ್ಕೊಂಡು ಓಟ್ ಹಾಕಿದ್ದಾರೆ ಅಂತ ಇದು ನೀವು ಉಲ್ಟಾ ಮಾಹಿತಿ ಕೊಡ್ತಾ ಇದ್ದೀರಾ. ನಾವು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ಬಾಂಗ್ಲಾದೇಶದಿಂದ 10,000 ರಾಮನಗರ ಜನ ಬರಬೇಕಾದ್ರೆ ಯಾವಾಗ ಬಂದರು? ಎಷ್ಟು ವರ್ಷ ಮುಂಚೆ ಬಂದರು? ಇಲ್ಲ ಇವಾಗ 14 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಯಾವುದಿದೆ, ಕೇಂದ್ರದಲ್ಲಿ ಯಾವುದಿದೆ, BJP ಸರ್ಕಾರ ಐತೆ. ಏನು ಅಮಿತ್ ಶಾ ಅವರು ಮಾಡ್ಕೊಂಡ್ರೆ ನಿಮಗೆ ಸೋಲ್ಸೋಕ್ಕೆ ರಾಮನಗರಕ್ಕೆ ಒಂದು 10,000 20,000 ಜನ ಬಂದು JDS ಸೋಲ್ಸೋಣ ಅಂತ ಅಲ್ಲಿ ಕರ್ಕೊಂಬಂದ್ಬಿಟ್ರೆ ಏನು ಮಾಹಿತಿ ಕೊಡೋದು ನೀವು? ಈ ಥರ ಹೇಳಿಕೆ ಕೊಟ್ಟು ನಮ್ಮ ಜನಾಂಗಿ ವಿರುದ್ಧ ಮಾತಾಡ್ತಾ ಇದ್ದೀರಾ. ಮತ್ತೆ ಹೇಳ್ತೀರಾ ನಾವು ಎಲ್ಲ ಒಂದು ಅಂತ. ಏನು ಹೇಳಿಕೆ ಇದು ನಾವು ಖಂಡಿಸ್ತೀವಿ. ಇಂಥ ಹೇಳಿಕೆ ಕೊಟ್ಟು ನೀವು ದೂರ ಆಗ್ತಾಯಿದ್ದೀರ, ಮುಸ್ಲಿಂ ಸಮಾಜದಿಂದ ದೂರ ಆಗ್ತಾಯಿದ್ದೀರ. ನೀನು ಇಲ್ಲಿ ತನಿಖೆ ಮಾಡಿ, ಇಲ್ಲ ಕೊಡಿ, ನಿಮ್ಮ ಹತ್ರ ಪ್ರೂಫ್ ಇದೆ, ಯಾವ್ದು ತೋರಿಸ್ತಾ ಇರ್ತೀರ ಪದೇ ನಾನು CD ಇದೆ, ಅದೇ ತೋರಿಸಿ. ಇವಾಗ ಇದೆಯಾ ದಮ್ಮು? ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಬಾಂಗ್ಲಾದೇಶದ ಅವರು 10,000 ಜನ ಇದ್ದರೆ ನೀವು ರಾಜಕೀಯ ಬಿಡ್ತೀರಾ? ಇಲ್ಲ, ಅಲ್ಲಿಂದ ಯಾರು ಕರ್ಕೊಬಂದರು? ಅಲ್ಲಿಂದ ಬಂದದ್ದು ಹಂಗೆ. ಇದೆಲ್ಲ ನೀವು ಮಾಹಿತಿ ಕೊಡಬೇಕು. ಇದಕ್ಕೆ ಸುಮ್ಮನೆ ಬಾಯಿನಲ್ಲಿ ಬಂದದ್ದು ಹೇಳಿಕೆ ಕೊಡೋಂಗಿಲ್ಲ. 10,000 ಜನ ಹೆಂಗೆ ಬಂದರು? ಅವರು ಬಾರ್ಡ್ರ್ ಕ್ರಾಸ್ ಮಾಡಿ ಹೆಂಗೆ ಬಂದರು ಅವರು? ಮಾಹಿತಿ ಕೊಡ್ತೀರಾ? ಇದಕ್ಕೆ ನಾವು ಚಾಲೆಂಜ್ ಮಾಡ್ತೀವಿ. ಇದು ಖಂಡಿಸ್ತಾ ಇದ್ದೀವಿ. ನೀವು ಹೇಳಿಕೆ ನಾವು ಖಂಡಿಸ್ತಾ ಇದ್ದೀವಿ. ನಿಮಗೆ ಒಳ್ಳೆ ಮರ್ಯಾದೆ ನಾವು ಕೊಡ್ತಾ ಇದ್ದೆವು. ಒಳ್ಳೆ ಲೀಡರ್ ಅಂತ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಬ್ರದರ್ ಅಂತ ಹೇಳಿ ನೀವು ಇವಾಗ ಒಂದು ಸಮಾಜ ಹಿಂದೆ ಬಿದ್ದಿದ್ದೀರಲ್ಲ ನೀವು. ಇದನ್ನು ನಾವು ಖಂಡಿಸ್ತೀವಿ. ನೀವು ಏನು ಹೇಳಿಕೆ ಕೊಟ್ಟಿದ್ದೀರೋ ಅದು ಪ್ರೂವ್ ಮಾಡಬೇಕು. ನಿಜವಾಗ್ಲೂ ನೀವು ಒಳ್ಳೆ ಲೀಡರ್ ಆಗಿದ್ದರೆ, ಒಳ್ಳೆ ಸರ್ಕಲ್ ಲೀಡರ್ ಇಲ್ಲ, ನಿಮ್ಮ ಹತ್ರ ಒಳ್ಳೆ ಲೀಡರ್ಶಿಪ್ ಇದ್ದರೆ ನೀವು ಪ್ರೂವ್ ಮಾಡ್ತೀರಿ. ಅದು ಇಲ್ಲ ಸುಮ್ಮನೆ ಬಾಯಿ ಹೇಳಿಕೆ ಕೊಟ್ಟಿರೋದು ತಪ್ಪು. ನೀವು ತಪ್ಪಂತ ಒಪ್ಕೋಬೇಕು. ನಾವೆಲ್ಲ ಒಂದಾಗಿ ಬಾಳ್ತಾ ಇದ್ದೀವಿ. ಸುಮ್ಮನೆ ಬೀಜ ಹಾಕ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ನಾವೆಲ್ಲ ಇದ್ದೀವಿ ಇಲ್ಲಿ. ನಾವು ಹಳ್ಳಿ ಕಡೆಯಿಂದ ಬಂದಿದ್ದು. ಹಳ್ಳಿ ಕಡೆಯಿಂದ ಬಂದು ಅಲ್ಲಿ ನೋಡಿದ್ದೀವಿ ಯಾವ ಜನ ಆಗಿದ್ದಾರೋ, ಈಗ ಏನಿದ್ದಾರೆ ಅಂತ. ಸುಮ್ಮನೆ ಪದೇ ಎಲ್ಲ ಇದರಲ್ಲಿ ಬೀಜ ಹಾಕಿ ನೀವು ನಿಮ್ಮ ಪಕ್ಷ ಬೆಳೆಯೋ ಪಕ್ಷನೇ ಕಟ್ ಮಾಡ್ಕೋತಾ ಇದ್ದೀರಾ. ಮೊನ್ನೆ ಇವಾಗ JDS ಸೇರ್ಪಡೆ ಆಗಿದ್ದಾರೆ ಟ್ಯಾನ್ಯೂ ರೋಡೆಲ್ಲ. ಅದೇ ಸಮಾಜ ಮತ್ತೆ ಉಲ್ಟಾ ಆಗುತ್ತೆ ನಿಮ್ಮವ್ರದ್ದು. ಕೊಡಿ, ತನಿಖೆ ಮಾಡಿ, ಏನಾರು ಮಾಡಿ. ಸುಮ್ಮನೆ ಹೇಳಿಕೆ ಕೊಡೋದು ಒಂದು ಯಾವುದೇ ಸಣ್ಣ ಪುಟ್ಟ ವ್ಯಕ್ತಿ ಕೊಟ್ಟರೆ ಹೇಳಿಕೆ ಅದು ಯಾವುದೋ ಇದು ಮಾಡ್ಬೋದು, ತಮಾಷೆ ಮಾಡ್ತಾರೆ. ನೀವು ಒಂದು ಈ ಥರ ತಿಳುವಳಿಕೆ ಇರೋರು, 2 ಸತಿ ಮುಖ್ಯಮಂತ್ರಿ ಆಗಿರೋರು ಈ ಥರ ಹೇಳಿಕೆ ಕೊಡ್ಬೋದಾ? ಇದು ಮತ್ತೆ ಹೇಳ್ತಾ ಇದ್ದೀವಿ, ಖಂಡಿಸ್ತೀವಿ. ಇದಕ್ಕೆ ನೀವು ಉತ್ತರ ಕೊಡಬೇಕು. ಆಮೇಲೆ ಇದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ನಾವೆಲ್ಲ ಒಂದು ಈ ಸಮಾಜದಲ್ಲಿ ಇದ್ದು ದೇಶ ರಾಜ್ಯದಲ್ಲೆಲ್ಲ ಸೌಹಾರ್ದತೆಯಿಂದ ಬಾಳ್ತಾ ಇರೋರು. ಬೀಜ ಹಾಕೋ ಕೆಲಸ ಯಾವ ಪಕ್ಷ ಮಾಡಿದ್ರು, ಯಾರು ಮಾಡಿದ್ರು ಒಂದು ಖಂಡಿಸ್ತೀವಿ.